story by 8 term students. Thank you. ವೈಭವ್ ಮತ್ತು ವೈಶಾಖ 6 months ಹಿಂದೆಯಷ್ಟೇ ಮದುವೆಯಾದ ನ್ಯೂಲಿ ವೆಡೆಡ್ ಕಪಲ್. ತುಂಬ ಮುದ್ದಾದ ಜೋಡಿ. ಇವರ ಸಂಸಾರಕ್ಕೆ ಇದ್ದದ್ದು ಒಂದೇ ಕೊರತೆ, ಮಗು. ಇನ್ ಅದರ್ ವರ್ಡ್ಸ್, ದಿ ಕಪಲ್ ಲಾಂಗಿಂಗ್ ಫಾರ್ ಚಿಲ್ಡ್ರನ್. ಮಗು ಬೇಕು ಅಂತ ಹಂಬಲಿಸ್ತಿರೋ ಈ ಕಪಲ್ನ ಸ್ಟೋರಿ ಎಲ್ಲಿವರೆಗೂ ಹೋಗುತ್ತೆ ಅಂತ ನೋಡೋಣ ಬನ್ನಿ. ಬಂದೆ ಏನಾಯ್ತಮ್ಮ? ಎದ್ದಳು ವೈಶಾಖ, ಏನಾಯ್ತು ಅಮ್ಮ? ನೋಡಮ್ಮ, ಇವಳು ಹೇಳಿದ್ದೆ ಕೇಳಲ್ಲ ಅಮ್ಮ. ಊಟ ತಿಂಡಿ ಸರಿಯಾದ ಟೈಮ್ ಮಾಡಿದಿದ್ರೆ ಇವಳಿಗೆ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ ಅಂತೀನಿ. ಈಗ ಸುಮ್ಮನೆ ಇರೋ ಬೈಬೇಡ ಅವಳನ್ನ. ಇದು ಊಟ ತಿಂದಿರ ಬಂದಿರೋ ಅಂತಹ ತಲೆ ತಿರುಗಲ್ಲ. ಮತ್ತೆ ನಿನ್ ಹೆಂಡತಿ ಪ್ರೆಗ್ನೆಂಟ್ ಕಣೋ. ಇದು ಹೌದಾ? ಆಶೀರ್ವಾದ ಮಾಡಿ ಬೇಗ ಇನ್ನು 9 ತಿಂಗಳಲ್ಲಿ ಮನೆಗೆ ಸಂತೋಷ ತರುವಂತ ಗಂಡು ಮಗು ತಂದೆ ತಾಯಿಯಾಗಿ ಎದೊಳಿ. ಹಂಗೆ ಹೋಗಿ ಸ್ವಾಮೀಜಿ ಹತ್ರನೂ ಆಶೀರ್ವಾದ ತಗೊಂಡ್ ಬನ್ನಿ, ಆಯ್ತಾ? ಸರಿ. ವೈಭವ್ ಮತ್ತು ವೈಶಾಖ ವೈಟ್ ಫೀಲ್ಡ್ ಸ್ವಾಮೀಜಿ ಹತ್ರ ಬರ್ತಾರೆ. ಈ ಸ್ವಾಮೀಜಿ ಜೆಂಡರ್ ರಿವೀಲಿಂಗ್ ಸ್ವಾಮೀಜಿ ಅಂತಾನೆ ಪ್ರಖ್ಯಾತರು. ಎಲ್ಲ ಪ್ರೆಗ್ನೆಂಟ್ ಹೆಣ್ಣು ಮಕ್ಕಳು ಇವರ ಹತ್ರನೇ ಬರ್ತಾರೆ. ನಮಸ್ಕಾರ ಸ್ವಾಮೀಜಿ. ಸುಖೀ ಭವ. ನವದಂಪತಿಗಳಿಬ್ಬರು ಆಕಸ್ಮಿಕವಾಗಿ ಬಂದಿದ್ದೀರಿ, ಏನು ವಿಷಯ? ನಿಮ್ಗೆ ಗೊತ್ತಿಲ್ಲದಿರೋದು ಏನಿದೆ ಸ್ವಾಮೀಜಿ? ವೈಶಾಖ, ಅಲ್ಲಿಂದ 2 ಹೂ ತೆಗೆದುಕೊಡು. ತೆಗೆದುಕೋ. ಒಳ್ಳೆಯದಾಗಲಿ. ಇನ್ನು 9 ತಿಂಗಳಿಗೆ ಮುದ್ದಾದ ಹೆಣ್ಣು ಮಗುವಿಗೆ ತಾಯಿ ಆಗ್ತೀಯ. ಆರೋಗ್ಯ ಹುಷಾರು. ವೈಭವ, ಚೆನ್ನಾಗಿ ನೋಡ್ಕೊಪ್ಪ. ಸರಿ ಸ್ವಾಮೀಜಿ, ಬರ್ತೀವಿ. ತುಂಬಾ ಖುಷಿ ಆಯ್ತು. ಹಬ್ಬ ವೈಶಾಖ, ನಾನಂತೂ ಫುಲ್ ಹ್ಯಾಪಿ ಕಣೆ. ಅಂತೂ ಇಂತೂ ಒಂದು ಮಗು ಬರುತ್ತೆ ನಮ್ಮ ಮನೆಗೆ. ಅಯ್ಯೋ, ನಂದು ಆಫೀಸಿಗೆ ಟೈಮ್ ಆಯ್ತಲ್ಲ ವೈಶಾಖ. ಈಗ ನಾನು ಹೋಗಿ ಬರ್ತೀನಿ. ಹುಷಾರು, ಆಯ್ತಾ? ಚೆನ್ನಾಗಿ ನೋಡ್ಕೋ. ಸರಿ ರೀ, ಬಾಯ್. ಅತ್ತೆ ಅತ್ತೆ, ಹೋಗ್ ಬಂದಿ ಅಮ್ಮ ಸ್ವಾಮೀಜಿ ಹತ್ರ? ಅತ್ತೆ ಹೋಗಿದ್ವಿ. ಏನಂದ್ರೆ ಸ್ವಾಮೀಜಿ? ಸ್ವಾಮೀಜಿ ಹತ್ರ ಹೋಗಿದ್ವಿ ಅತ್ತೆ. ಆಶೀರ್ವಾದ ಮಾಡಿದ್ರು. ಇನ್ನು 9 ತಿಂಗಳಿಗೆ ನನ್ನ ಮುದ್ದಾದ ಹೆಣ್ಣು ಮಗುಗೆ ಜನ್ಮ ಕೊಡ್ತೀನಿ ಅಂದ್ರು. ಏನು ಅನಿಷ್ಟ? ಹೆಣ್ಮಗುನ? ನೀನೆಂತ ಹೆಣ್ಣೆ? ಹೆಣ್ಣು ಹೇಳ್ತಾಳಂತ ಹೇಳು ದರಿದ್ರದವಳು. ಅತ್ತೆ, ಮೊದ್ಲು ಪಾಪನ ಹೊಳದೆಯಿಂದ ತೆಗ್ಸು, ಇಲ್ಲಾಂದ್ರೆ ನೀನ್ ಮನೆ ಬಿಟ್ಟು ಹೋಗು. ಇಲ್ಲಾಂದ್ರೆ ಇಬ್ರಿಗೂ ಈ ಮನೆ ಜಾಗ ಇಲ್ಲ. ಕೆಡ. ಹೆಣ್ಣು ಮಗುವಿಗೆ ತಾಯಿ ಆಗ್ತಾಳೆ ಅನ್ನೋ ಒಂದೇ ಕಾರಣಕ್ಕೆ ವೈಜಯಂತಿ ವೈಶಾಖಳನ್ನು ಹೀನಾಯವಾಗಿ ಕಾಣಲು ಶುರು ಮಾಡುವಳು. ಅತ್ತೆಯ ಈ ನಡವಳಿಕೆಯಿಂದ ನೊಂದು ವೈಶಾಖ ಒಂದು ದಿನ ಮನೆ ಹತ್ತಿರ ಇರುವ ನಾಟಿ ವೈದ್ಯರು ಅಂದರೆ ಕ್ವಾಕ್ನ ಹತ್ರ ಹೋಗಿ ಅಬಾರ್ಷನ್ ಮಾಡಿಸುತ್ತಾಳೆ. ಮೊದ್ಲ ಪಾಪ ಹೊಟ್ಟೆಯಿಂದ ದೊಡ್ಡದೇ ಸಾಕಾಗಿದೆ. ಅದೇ ದೀಪ ಆದ್ರೂ ಹಚ್ತೀನಿ. ತನ್ನ ನೋವಲ್ಲೂ ಸಿಂಪತಿ ತೋರದ ಅತ್ತೆಯನ್ನು ಕಂಡ ವೈಶಾಖಳಿಗೆ ಅತಿಯಾದ ದುಃಖ ಉಂಟಾಗುತ್ತದೆ. ಅಬಾರ್ಷನ್ ಇಂದ ಅವಳು ಫಿಸಿಕಲಿ ಅಂಡ್ ಮೆಂಟಲಿ ವೀಕ್ ಆಗ್ತಾ ಹೋಗ್ತಾಳೆ. ಅವಳ ಆರೋಗ್ಯ ಇನ್ನು ವರ್ಸ್ಟ್ ಆಗ್ತಾ ಹೋಗುತ್ತೆ. ಸರಿಯಾದ ಆರೈಕೆ ನೀಡದೆ ಅವಳ ಮನೆಯವರೆಲ್ಲ ಅವಳನ್ನು ಹುಚ್ಚಿ ಎಂದೇ ಡಿಸೈಡ್ ಮಾಡ್ತಾರೆ. ಏನಮ್ಮ, ನನ್ನ ಪರಿಸ್ಥಿತಿ ಹಿಂಗೆ ಆಗೋಯ್ತಲ್ಲಮ್ಮ. ಇವಳು ನೋಡಿದ್ರೆ ಪ್ರೆಗ್ನೆಂಟ್ ಆಗ್ತಾಳೆ ಅನ್ಕೊಂಡಿದ್ರೆ ಈಗ ಹುಚ್ಚಿ ಆಗೋಗ್ಬಿಟ್ಲು. ನಾನು ಮುದ್ದಾದ ಗಂಡು ಮಗುವಿನ ಹತ್ರ ಅಪ್ಪ ಅಂತ ಅನ್ಸಲ್ಲ ಕುಡಾತೆ ನಾನು ಕೊಡ್ಲಿಲ್ವಲ್ಲಮ್ಮ. ಆ ಹುಚ್ಚಿಯಿಂದ ನಿನ್ ಜೀವನ ಅದು ಹಾಳಾಗ್ಬಾರ್ದು. ನೀನ್ ಇನ್ನೊಂದು ಮದ್ವೆ ಮಾಡ್ಕೋ, ಅದೇ ಕರೆಕ್ಟು. ಅಯ್ಯೋ, ಇದೇನಮ್ಮ ಹಿಂಗೆ ಹೇಳ್ತಾ ಇದ್ಯಾ? ಮತ್ತೆ ವೈಶಾಖ, ಆ ಹುಚ್ಚಿ ನಿನ್ ಜೊತೆ ಸಂಸಾರ ಅದು ಮಾಡಕ್ಕಾಗತ್ತಾ? ಇಲ್ಲ ನಿಗೊಂದು ಗಂಡು ಮಗು ಹೆತ್ಕೊಡಕ್ಕಾದ್ರೂ ಆಗತ್ತಾ? ಬಾ. ಅಯ್ಯೋ, ಬಲವಂತವಾಗಿ ವೈಭವ್ನನ್ನು ಅವನ ತಾಯಿ ಗಂಡು ಮಗು ಬೇಕು ಅಂತ ಅವನಿಗೆ ಇನ್ನೊಂದು ಮದುವೆ ಮಾಡಿಸುತ್ತಾರೆ. ವೈಭವ್ ಮತ್ತು ವೈಷ್ಣವಿ ಈಗ ತಾನೇ ಮದುವೆಯಾಗಿರುವ ನ್ಯೂಲಿ ವೆಡೆಡ್ ಕಪಲ್. 6 ತಿಂಗಳ ನಂತರ 6 months later. ಅಮ್ಮ ವೈಷ್ಣವಿ, ಹಾಗೆ ಏನ್ ಮಾಡ್ತಿದ್ಯಾ? ಅದು ಇಲ್ಲಿ ಸ್ವಲ್ಪ ಕೆಲಸ ಇತ್ತು.
ನಿನ್ನ ಮತ್ತೆ ನಿನ್ನ ಗಂಡನ ಮಧ್ಯೆ ಎಲ್ಲ ಚೆನ್ನಾಗಿದ್ಯಮ್ಮ? ಹ್ಞೂ ಅತ್ತೆ, ಯಾಕೆ ಹೇಳ್ತಾ ಇದ್ದೀರಾ? ಅಂದ್ರೆ ಇಷ್ಟು ದಿನ ಆಯ್ತು ಗುಡ್ ನ್ಯೂಸ್ ಅಂತ ಹೇಳಿದ್ರಲ್ಲ. ಅದು ನಾವು ತುಂಬ ಪ್ರಯತ್ನ ಪಡ್ತಾ ಇದ್ದೀವಿ ಅತ್ತೆ, ಆದರೆ ಅಂದ್ರೆ ವೈಶಾಖಕ್ಕೂ ಹಂಗೆ ಆಗೋಯ್ತಲ್ಲ, ಅದಕ್ಕೆ ಸ್ವಲ್ಪ ಭಯ ಅಷ್ಟೇ. ನನ್ನ ಸತಿ ನೀನು ಮತ್ತೆ ನಿನ್ನ ಗಂಡ ಇಬ್ರು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಬನ್ನಿ. ಸರಿ ಅತ್ತೆ, ನೀವು ಹೇಗೆ ಹೇಳಿದ್ರೆ. ಮರುದಿನ ವೈಭವ್ ಮತ್ತು ವೈಷ್ಣವಿ ಇಬ್ಬರು ಡಾಕ್ಟರ್ನ ಬಳಿ ಹೋಗುವರು. ಎಷ್ಟೇ ಪ್ರಯತ್ನಿಸಿದರೂ ವೈಷ್ಣವಿ ತಾಯಿಯಾಗಲು ಸಾಧ್ಯವಾಗುತ್ತಿಲ್ಲ ಎಂದು ಡಾಕ್ಟರ್ನ ಬಳಿ ಹೇಳುತ್ತಾರೆ. ಡಾಕ್ಟರ್ ವೈಷ್ಣವಿಯನ್ನು ಎಕ್ಸಾಮಿನ್ ಮಾಡುತ್ತಾರೆ. ಎಕ್ಸಾಮಿನೇಷನ್ನ ನಂತರ ಡಾಕ್ಟರ್ ಏನಾದರೂ ತೊಂದರೆ ಇದೆಯಾ ಡಾಕ್ಟರ್? ಪ್ರಾಬ್ಲಮ್ ಇರೋ ಥರ ಕಾಣ್ತಾ ಇದೆ. ಲ್ಯಾಬ್ ಟೆಸ್ಟ್ಗೆ ಸ್ಯಾಂಪಲ್ಸ್ ಕಳಿಸಿದ್ದೀನಿ. ರಿಪೋರ್ಟ್ ಬರೋದು ಒಂದು ವಾರ ಆಗುತ್ತೆ. ಮುಂದಿನ ವಾರ ಬರ್ತೀವಿ. ಸರಿ ಡಾಕ್ಟರ್, ಥ್ಯಾಂಕ್ ಯು. ಒಂದು ವಾರದ ನಂತರ ವೈಭವ್ ಮತ್ತು ವೈಷ್ಣವಿ ಇಬ್ಬರು ಡಾಕ್ಟರ್ನ ಬಳಿ ಬರುವರು. ನಮಸ್ತೆ ಡಾಕ್ಟರ್. ನಮಸ್ತೆ ವೈಷ್ಣವಿ ಅವರೇ. ನಮಸ್ತೆ ವೈಭವ್ ಅವರೇ, ಕೂತ್ಕೊಳ್ಳಿ. ಅದು ಲ್ಯಾಬ್ ರಿಪೋರ್ಟ್ಸ್ ಬಂತ ಡಾಕ್ಟರ್? ಹಾಂ, ಬಂದಿದೆ. ಏನಿದೆ ರಿಪೋರ್ಟ್ಸ್ ಅಲ್ಲಿ? ಲ್ಯಾಬ್ ರಿಪೋರ್ಟ್ಸಲ್ಲಿ ಏನಿದೆ ಅಂತ ಕೇಳೋಕೆ ಮುಂಚೆ ನಿಮ್ಮ ಹತ್ರ ನಾನು ಸ್ವಲ್ಪ ಕ್ವಶನ್ಸ್ ಕೇಳಬೇಕು. ಕೇಳಿ ಡಾಕ್ಟರ್. ಹೇಳಿ ಡಾಕ್ಟರ್. ನಿಮ್ಮಿಬ್ಬರಿಗೂ ಇದು ಫಸ್ಟ್ ಮ್ಯಾರೇಜಾ? ಅದು ಡಾಕ್ಟರ್ ವೈಷ್ಣವಿ ನನ್ನ ಸೆಕೆಂಡ್ ವೈಫ್ ಡಾಕ್ಟರ್. ನನಗೆ ಒಂದು ವರ್ಷದ ಹಿಂದೆ ವೈಶಾಖ ಅನ್ನೋರ ಜೊತೆ ಮದುವೆ ಆಗಿದೆ. ಆದರೆ ಅವಳಿಗೆ ಹುಚ್ಚಿ ಆಗೋಗ್ಬಿಟ್ಟಿದ್ದಾಳೆ ಡಾಕ್ಟರ್. ಮತ್ತೆ ವೈಷ್ಣವಿ ನಿಮಗೆ? ಅದು ನನಗೂ ಇದು ಸೆಕೆಂಡ್ ಮ್ಯಾರೇಜ್ ಡಾಕ್ಟರ್. ನನಗೆ 15 ವಯಸ್ಸಿರುವಾಗಲೇ ನಮ್ಮ ತಂದೆ ತಾಯಿ ಒಬ್ಬ ಗಂಡಸಿನ ಜೊತೆ ಮದುವೆ ಮಾಡಿದ್ರು. ಅವನಿಗೆ 40 ವರ್ಷ ಇತ್ತು. ಅವನಿಗೆ ನಾನು 3ನೇ ಹೆಂಡತಿ. ಇನ್ನು ಇಬ್ಬರು ಹೆಂಡತಿರು ಯಾವುದೋ ಕ್ಯಾನ್ಸರ್ ಅಂತ ತೀರ್ಕೊಂಡು ಆ ಮನುಷ್ಯನಿಗೆ ಹೆಣ್ಮಕ್ಳು ಚಕ್ರ ತುಂಬ ಜಾಸ್ತಿ ಡಾಕ್ಟರ್. ಆಮೇಲೆ ನಮ್ಮ ಮದುವೆ ಆಗಿ 2 ವರ್ಷದೊಳಗಡೆ ಅವನು ಅನಾರೋಗ್ಯ ಅಂತ ತೀರ್ಕೊಂಡ್ಬಿಟ್ಟ. ನನಗಿನ್ನೂ ಚಿಕ್ಕ ವಯಸ್ಸು, ಚಿನ್ನ ಹಾಳಾಗಬಾರ್ದು ಅಂತ ಇವ್ರಿಗೆ ಕೊಟ್ಟು ನನ್ನ ಮತ್ತೆ ಮದುವೆ ಮಾಡಿದ್ರು. ನೋಡಿ ವೈಷ್ಣವಿ ಅವರೇ, ನೀವು ಹೇಳ್ತಾ ಇರೋದು ನೋಡಿದರೆ ನಿಮ್ಮ ಗಂಡಂಗೆ HPV ಅನ್ನೋ ಇನ್ಫೆಕ್ಷನ್ ಇತ್ತು ಅನಿಸುತ್ತೆ. ಅದರಿಂದ ಅವರು ಕ್ಯಾನ್ಸರ್ ಬಂದಿತ್ತು. ಈಗ ಅದೇ ಇನ್ಫೆಕ್ಷನ್ ನಿಮಗಾಗಿ ನಿಮಗೆ ಕ್ಯಾನ್ಸರ್ ಆಗಿದೆ. ಅದು ಹೇಗೆ ಸಾಧ್ಯ ಡಾಕ್ಟರ್? ಅದು ಹೇಗೆ ಸಾಧ್ಯ ಡಾಕ್ಟರ್? ಇವ್ರು ಇಷ್ಟು ದಿನ ಹುಷಾರಾಗಿದ್ದಾಳೆ, ಏನು ಸಿಂಪ್ಟಮ್ಸ್ ಇಲ್ವಲ್ಲ ಡಾಕ್ಟರ್? ಸುಮ್ಮನೆ ಕ್ಯಾನ್ಸರ್ ಯಾಕೆ ಹೇಳ್ತಾ ಇದ್ದೀರಾ? ಕುತ್ಕೊಳ್ಳಿ ವೈಭವ್ ಅವರೇ, ಕುತ್ಕೊಳ್ಳಿ. ನೋಡಿ, ನಿಮಗೆ ಇರೋದು ಸ್ಟೇಜ್ 3B ಸರ್ವೈಕಲ್ ಕ್ಯಾನ್ಸರ್. ಇದು HPV ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅನ್ನೋ ಇನ್ಫೆಕ್ಷನ್ ಇಂದ ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಹೋಗುತ್ತೆ ಮತ್ತೆ ಕ್ಯಾನ್ಸರ್ ಕಾರಣ ಆಗುತ್ತೆ. ಸೊ ತುಂಬ ಜನ ಜೊತೆ ಸೆಕ್ಷುವಲ್ ಕಾಂಟ್ಯಾಕ್ಟ್ ಇಟ್ಕೊಳೋದ್ರಿಂದ ಈ HPV ಇನ್ಫೆಕ್ಷನ್ ಬರುತ್ತೆ ಮತ್ತೆ ಸರ್ವೈಕಲ್ ಕ್ಯಾನ್ಸರ್ಗೆ ಕಾರಣ ಆಗುತ್ತೆ. ಆದರೆ ಇವಾಗ ಏನೂ ಮಾಡೋಕ್ಕಾಗಲ್ಲ ಡಾಕ್ಟರ್, ನನ್ನ ಪರಿಸ್ಥಿತಿ ನೋಡಿ, ಮನ್ಸು ಗಟ್ಟಿ ಮಾಡ್ಕೊಬೇಕು ಅಷ್ಟೇ. ನಾವು ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀವಿ, ಮಿಕ್ಕಿದ್ದು ದೇವ್ರಿಗೆ ಬಿಟ್ಟಿದ್ದು. ಪ್ಲೀಸ್ ಡಾಕ್ಟರ್, ಅದು ಹೇಳ್ಬೇಡಿ ಡಾಕ್ಟರ್. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಇವಳು ಹೇಗಾರು ಮಾಡಿ ಉಳಿಸ್ಕೊಡಿ ಡಾಕ್ಟರ್. ಇವಳು ಇನ್ನೂ ನನಗೆ ಒಂದು ಗಂಡು ಮಗು ಬೇರೆ ಹೇಳ್ಕೊಡ್ಬೇಕಿದೆ ಡಾಕ್ಟರ್. ಸಮಾಧಾನ, ಕುತ್ಕೊಳ್ಳಿ ವೈಭವ್ ಅವರೇ, ಕುತ್ಕೊಳ್ಳಿ. ನೋಡಿ, ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀವಿ, ಮಿಕ್ಕಿದ್ದು ದೇವ್ರಿಗೆ ಬಿಟ್ಟಿದ್ದು. ಹಾಂ, ಇನ್ನೊಂದು ವಿಚಾರ, ಈ ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲೂ HPV ವ್ಯಾಕ್ಸಿನ್ ಅಂತ ಒಂದು ವ್ಯಾಕ್ಸಿನ್ ಸಿಗುತ್ತೆ. ಇದು ಇಂಜೆಕ್ಷನ್. ಇದನ್ನ ನೀವು ಹಾಕ್ಸ್ಕೊಳ್ಳೋದು ಒಳ್ಳೆಯದು. ಮತ್ತೆ ನಿಮ್ಮ ಮನೆಯಲ್ಲಿ ಯಾವ ಹೆಣ್ಮಕ್ಳಿದ್ದಾರೆ ಅವ್ರಿಗೂ ಇದನ್ನ ಹಾಕ್ಸ್ಕೊಳಕ್ಕೆ ಹೇಳಿ. ಇದರಿಂದ HPV ಇನ್ಫೆಕ್ಷನ್ನ ತಡೆಗಟ್ಬೋದು ಮತ್ತು HPV ಇನ್ಫೆಕ್ಷನಿಂದ ಆಗೋ ಸರ್ವೈಕಲ್ ಕ್ಯಾನ್ಸರ್ನ ತಡೆಗಟ್ಬೋದು. ಇವರು ಚಿಕ್ಕ ವಯಸ್ಸಲ್ಲಿ ಇದನ್ನು ಕೊಡ್ಸ್ಕೊಂಡಿದ್ರೆ ಅವ್ರು ಈ ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ. ಅಯ್ಯೋ ದೇವ್ರೆ, ಎಂಥ ಪರಿಸ್ಥಿತಿ ಬಂತಪ್ಪ. ಬಡತನ ಏನು ಮಾಡೋದು ಡಾಕ್ಟರ್? ಡಾಕ್ಟರ್ನ ಭೇಟಿಯಾಗಿ ಬಂದ ಕೆಲವೇ ದಿನಗಳಲ್ಲಿ ವೈಷ್ಣವಿ ಕ್ಯಾನ್ಸರ್ ಕಾರಣದಿಂದ ತೀರಿಕೊಳ್ಳುತ್ತಾರೆ. ವೈಷ್ಣವಿಯ ಮರಣದ ನಂತರ ವೈಭವ್ ತುಂಬಾನೇ ಡಿಸ್ಟರ್ಬ್ ಆಗ್ತಾರೆ. ವೈಭವ್ ಒಬ್ಬನೇ ಬೇಜಾರಿನಿಂದ ಕುಳಿತಿರುವನು. ಆಗ ಅಲ್ಲಿ ಹುಚ್ಚಿ ವೈಶಾಖಳನ್ನು ನೋಡುವನು. ಅಯ್ಯೋ ವೈಶಾಖ, ನಾನು ಮತ್ತೆ ನಮ್ಮ ಮನೆಯವರೆಲ್ಲ ಎಷ್ಟು ಕೆಟ್ಟವರಲ್ವಾ? ನಾನು ಎಂಥ ಪಾಪಿ. ನನ್ನಿಂದ ನಿಮಗೆ ಪರಿಸ್ಥಿತಿ ಬಂತಲ್ಲ. ಈಗ ವೈಷ್ಣವಿನೂ ಕಳ್ಕೊಂಡೆ, ನಾನು ಮುಟ್ಬೇಕಾಗಿದೆ ಒಂದು ಮಗು ಕೂಡ ಕಳ್ಕೊಂಡೆ. ಆದರೆ ಈಗ ನಂಗೆ ಗೊತ್ತಾಗಿದೆ, ನಿನ್ನ ನಾನು ಚೆನ್ನಾಗಿ ನೋಡ್ಕೊತೀನಿ, ಹುಷಾರ್ ಮಾಡ್ತೀನಿ. ಬಾ ವೈಶಾಖ, ಡಾಕ್ಟರ್ ಹತ್ರ ಹೋಗೋಣ. ಬಾ ಬಾ ವೈಶಾಖ, ಬಾ. ವೈಭವ್ ವೈಶಾಖಳನ್ನು ಕರೆದುಕೊಂಡು ಡಾಕ್ಟರ್ನ ಬಳಿ ಬರುವನು. ನಮಸ್ತೆ ಡಾಕ್ಟರ್. ನಮಸ್ತೆ ವೈಭವ್ ಅವರೇ. ಇದು ನನ್ನ ಫಸ್ಟ್ ವೈಫ್ ವೈಶಾಖ ಅಂತ. ಅದು ಇವರಿಗೆ ಏನಾಗಿದೆ ಡಾಕ್ಟರ್, ನಾವು ಮದುವೆ ಆಗಿ 1 ವರ್ಷ ಆಗಿದೆ. 6 ತಿಂಗಳೊಳಗಡೆ ಇವಳು ಪ್ರೆಗ್ನೆಂಟ್ ಆಗಿ.
ನಾವು ಒಂದು ಸ್ವಾಮೀಜಿ ಹತ್ರ ಹೋಗಿ ಬಂದಾಗ ಅವ್ರ ಅಂದ್ರು ಇವಳಿಗೆ ಹೆಣ್ಮಗುನೇ ಹುಟ್ಟುತ್ತೆ ಅಂತ. ಆಗ ನಮ್ಮ ಅಮ್ಮ ಇದ್ದಾರಲ್ಲ, ಅವ್ರು ಹೋಗಿ ಹೆಣ್ಮಗು ಬೇಡವೇ ಬೇಡ ಅಂತ ಹೇಳಿ ಅಬೋಷನ್ ಮಾಡಿಸ್ಕೊಳ್ಳೋಕ್ಕೆ ತುಂಬಾ ಪ್ರೆಷರ್ ಹಾಕ್ತಾರೆ. ಇವಳು ಹೋಗಿ ಮನೆ ಹತ್ರ ಇರೋ ಯಾವುದೋ ನಾಟಿ ವೈದ್ಯರು ಅಂದ್ರೆ ಕ್ವಾಕ್ ಹತ್ರ ಹೋಗಿ ಅಬೋಷನ್ ಮಾಡಿಸ್ಕೊಂಡು ಬಂದ್ರು. ಆಗ್ಲಿಂದ ಇವಳು ಫಿಸಿಕಲಿ ಮತ್ತು ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗಿ ಈಗ ಹುಚ್ಚಾಗಿ ಹೋಗ್ಬಿಟ್ಟಿದ್ದಾರೆ ಡಾಕ್ಟರ್. ಸರಿ, ನಾನು ಒಮ್ಮೆ ಎಕ್ಸಾಮಿನ್ ಮಾಡಿ ನೋಡ್ತೀನಿ. ಸರಿ ಡಾಕ್ಟರ್. ನೋಡಿ ವೈಭವ್ ಅವರೇ, ನಿಮ್ಮ ಹೆಂಡತಿ ಹುಚ್ಚಿ ಏನಲ್ಲ, ಅವ್ರಿಗೆ ಆಗಿರೋದು ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ. ಈ ಹೆಣ್ಮಕ್ಳಿಗೆ ಡೆಲಿವರಿ ಆದಾಗ ಅಥವಾ ಅಬಾರ್ಷನ್ ಆದಾಗ ಅವ್ರ ದೇಹದಲ್ಲಿ ತುಂಬ ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಆ ಟೈಮಲ್ಲಿ ನೀವು ಅವರಿಗೆ ಎಮೋಷನಲ್ ಮತ್ತು ಫಿಸಿಕಲ್ ಸಪೋರ್ಟ್ ಕೊಡಬೇಕು. ಯಾರು ಕೊಡಬೇಕು? ನೀವು ಕೊಡಬೇಕು, ಫ್ಯಾಮಿಲಿಯವ್ರು ಕೊಡಬೇಕು, ಫ್ರೆಂಡ್ಸ್ ಕೊಡಬೇಕು. ಇವ್ರು ಕೊಡದೇ ಇದ್ದಾಗ ಈ ಥರ ಆಗುತ್ತೆ. ಮತ್ತೆ ಇವಾಗ ಇವ್ಳು ಸರಿ ಹೋಗ್ತಲ್ಲ ಡಾಕ್ಟರ್? ಸರಿಯಾದ ಚಿಕಿತ್ಸೆ ಮತ್ತು ಕೌನ್ಸಿಲಿಂಗ್ ಇಂದ ಅವ್ರು ಖಂಡಿತವಾಗಿ ಸರಿಯಾಗ್ತಾರೆ. ಸರಿ, ಮತ್ತೆ ಇನ್ನೇನಾದ್ರು ಮಾಡಿಸ್ಬೇಕಾ ಡಾಕ್ಟರ್? ಸರಿ, ಅವರಿಗೆ ಈಗ HPV ವ್ಯಾಕ್ಸಿನ್ ಕೊಡೋದು ಮಾತ್ರ ಮರಿಬೇಡಿ. ಖಂಡಿತ ಡಾಕ್ಟರ್. ಬಾ ವೈಶಾಖ, ಬಾ ಬಾ. ಡಾಕ್ಟರ್ ಹೇಳಿದಂತೆ ವೈಶಾಖಾಳಿಗೆ HPV ವ್ಯಾಕ್ಸಿನ್, ಸರಿಯಾದ ಚಿಕಿತ್ಸೆ ಮತ್ತು ಕೌನ್ಸಿಲಿಂಗ್ ಕೊಡಿಸುವನು. ಕೆಲವು ದಿನಗಳ ನಂತರ ವೈಶಾಖ ಮತ್ತೆ ಮೊದಲಿನಂತೆ ಆಗುವಳು. ನಮಸ್ತೆ ಡಾಕ್ಟರ್. ನಮಸ್ತೆ ವೈಭವ್ ಅವರೇ. ನಮಸ್ತೆ ವೈಶಾಖ ಅವರೇ, ಹೇಗಿದ್ದೀರಾ? ಮುಂಚೆಗಿಂತಲೂ ತುಂಬಾ ಚೆನ್ನಾಗಿದ್ದೀನಿ ಡಾಕ್ಟರ್. ಏನಾದರೂ ಕ್ವಶನ್ಸ್ ಇತ್ತಾ? ಡಾಕ್ಟರ್, ಮತ್ತೆ ನಾನು ತಾಯಿ ಆಗೋದಾ ಡಾಕ್ಟರ್? ಸರಿ, ಒಂದ್ಸತಿ ಎಕ್ಸಾಮಿನ್ ಮಾಡಿ ನೋಡ್ತೀನಿ, ಆಮೇಲೆ ಹೇಳ್ತೀನಿ. ನೋಡಿ ವೈಶಾಖ ಅವರೇ, ನೀವು ಮೊದಲನೇ ಸತಿ ಪ್ರೆಗ್ನೆಂಟ್ ಆದಾಗ ಅಬಾರ್ಷನ್ ಮಾಡಿಸ್ಕೋಬೇಕು ಅಂತ ಹೇಳಿ ಒಂದು ಕ್ವಾಕ್ ಅಥವಾ ನಾಟಿ ವೈದ್ಯರ ಹತ್ರ ಹೋಗಿ ಮೆಡಿಕೇಶನ್ ತಗೊಂಡಿದ್ದೀರಾ. ಆಗ ನಿಮಗೆ ಸೆಪ್ಟಿಕ್ ಅಬಾರ್ಷನ್ ಅಂತ ಡಿಸೀಸ್ ಆಗಿದೆ. ಮತ್ತು ಆ ಸೆಪ್ಟಿಕ್ ಅಬಾರ್ಷನ್ ಇಂದ ನಿಮಗೆ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತ ರೋಗ ಬಂದಿದೆ. ಹೆಣ್ಮಕ್ಳ ದೇಹದಲ್ಲಿ ಯೂಟ್ರಸ್ ಮತ್ತು ಫೆಲೋಪಿಯನ್ ಟ್ಯೂಬ್ ಇರುತ್ತೆ. ಈ PID ಅಂದರೆ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಆದಾಗ ಈ ಟ್ಯೂಬಲ್ಲಿ ಬ್ಲಾಕ್ ಆಗುತ್ತೆ. ಈ ಬ್ಲಾಕ್ ಆಗಿರೋರಿಗೆ ತಾಯಿ ಆಗೋದು ಅಥವಾ ಪ್ರೆಗ್ನೆಂಟ್ ಆಗೋದು ಭಾರಿ ಕಷ್ಟ. ಹಾಗಂಗಡಿ ಡಾಕ್ಟರ್, ನಾನು ಮತ್ತೆ ತಾಯಿ ಆಗಬೇಕು ಅಂತ ತುಂಬಾ ಆಸೆ ಇದೆ ಡಾಕ್ಟರ್. ನೋಡಿ, ನೀವು ತಾಯಿ ಆಗಬೇಕು ಅಂದರೆ ಒಂದು ಪ್ರೊಸೀಜರ್ ಇದೆ, IVF ಪ್ರೊಸೀಜರ್ ಮಾಡಿಕೊಂಡ್ರೆ ನೀವು ತಾಯಿ ಆಗಬೇಕು. ಸರಿ, ಖಂಡಿತ ಖಂಡಿತ ಡಾಕ್ಟರ್, ಡಾಕ್ಟರ್. ನಾನು IVF ಮಾಡಿಸ್ಕೋತೀನಿ. ಖಂಡಿತ ಡಾಕ್ಟರ್. ನನ್ನ ತಾಯಿ ಆದರೆ ಅಷ್ಟೇ ಸಾಕು. ಇನ್ ಮೆಟ್ರೋ ಫರ್ಟಿಲೈಸೇಷನ್ IVF ಇಂದ ಮಕ್ಕಳಾಗದ ದಂಪತಿಗಳಿಗೆ ಮಕ್ಕಳಾಗುವ ಸಾಧ್ಯತೆ ಇದೆ. ಈ ಪ್ರೊಸೀಜರ್ನಲ್ಲಿ ಗಂಡ ಹೆಂಡತಿಯ ಸ್ಪರ್ಮ್ ಅಂಡ್ ಎಗ್ ಅನ್ನು ಆರ್ಟಿಫಿಷಿಯಲ್ ಆಗಿ ಲ್ಯಾಬ್ನಲ್ಲಿ ಫರ್ಟಿಲೈಸ್ ಮಾಡಿಸಲಾಗುವುದು ಮತ್ತು ಅದನ್ನು ಹೆಣ್ಣಿನ ಯೂಟ್ರಸ್ ಅಂದರೆ ಗರ್ಭಕೋಶದ ಒಳಗೆ ಇಡಲಾಗುವುದು. ಇಂತಹದ್ದೇ ಪ್ರೊಸೀಜರ್ ಅನ್ನು ವೈಶಾಖಾಳಿಗೂ ಕೂಡ ಮಾಡಿಸಲಾಗುವುದು. ಅಯ್ಯೋ ವೈಶಾಖ, ಎದ್ದೇಳು ವೈಶಾಖ. ಏನಾಯ್ತು? ಅಮ್ಮ ಅಮ್ಮ ಎಲ್ಲಿದ್ಯಾ? ಬಾಮ್ಮ. ಏನಾಗಿದೆ ನೋಡಮ್ಮ ಇವ್ನಿಗೆ. ವೈಶಾಖ ಏಳು ವೈಶಾಖ. ಅಮ್ಮ ನೋಡಮ್ಮ ಏನಾಗಿದೆ. ಅಪ್ಪ ಆಗ್ತಿದೆ ಕಣೋ. ಹೌದಾ? ಎಸ್ ವೈಶಾಖ, ಕೊನೆಗೂ ನಮ್ಮ IVF ಸಕ್ಸಸ್ ಆಗಿದೆ ಕಣೆ. ಎಸ್. ಒಂದ್ಸತಿ ಸ್ವಾಮೀಜಿ ಹತ್ರ ಹೋಗ್ಬಿಡ್ಬೇಕು. ಇಲ್ಲ, ನಾನು ಈ ಸಲ ಯಾವ ಸ್ವಾಮೀಜಿ ಹತ್ರನೂ ಹೋಗಲ್ಲ. ನಾನು ಡಾಕ್ಟರ್ ಹತ್ರ ಹೋಗ್ತೀನಿ. ಡಾಕ್ಟರ್ ಹೇಳೋ ಪ್ರತಿ ಪ್ರೆಗ್ನೆನ್ಸಿ ಚೆಕಪ್ ನಾನು ಮಾಡಿಸ್ತೀನಿ. ಹೌದು, ಇವಳು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ಅಂಡ್ ಇನ್ನೊಂದು ವಿಷಯ, ಗರ್ಲ್ ಆಗ್ಲಿ ಬಾಯ್ ಆಗ್ಲಿ ಯಾವುದೇ ಮಗು ಅಂದ್ರೆ ಅದು ನಮ್ಮ ಮಗು. ಗಂಡು ಹೆಣ್ಣು ಅಂತ ಭೇದ ಮಾಡೋರೆಲ್ಲ ಈ ಮನೆಯಲ್ಲಿ ಅವ್ರಿಗೆ ಜಾಗ ಇಲ್ಲ. ಏನಾದ್ರೂ ಮಾಡ್ಕೊಂಡು ಹೋಗಿ. ವೈಶಾಖ ಮತ್ತೆ ಗರ್ಭಿಣಿಯಾಗುವಳು. ವೈಭವ್ ಅವಳನ್ನು ಡಾಕ್ಟರ್ನ ಬಳಿ ಕರೆದೊಯ್ಯುವನು. ಡಾಕ್ಟರ್ನ ಪ್ರತಿಯೊಂದು ಆರೈಕೆ ನೀಡುವನು. 9 ತಿಂಗಳ ನಂತರ ವೈಶಾಖ ಒಂದು ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡುವಳು. ಈಗ ಆ ಮಗುವಿಗೆ ವೈಷ್ಣವಿ ಎಂದೇ ನಾಮಕರಣ ಮಾಡಲಾಗಿದೆ. ಧನ್ಯವಾದ.
thank you. We thank Uma Maheshwar sir, our medical superintendent, Sridhar Venkatesh sir, our principal, and Ravi Babu sir, our administrative in charge, for coming and gracing this occasion. And also I'd like to introduce our third judge of the day, Harsha madam, from anatomy department. And now we will introduce the characters of the play here. Vaishnavi as the narrator, Sharan as the husband, Lakshmi as the first wife, Vaishaka, Mona as the second wife, Vaishnavi, Sujay as the doctor, Rakshita as the mother-in-law, Ashwin as the Whitefield Swamiji.